ಏನು ಟೊಮೆಟೊ ಹಣ್ಣು ಬಂದೈತಾ? ಹೆಂಗೆ ಕೆ ಜಿ ಅಂತೀನಿ? ಬರ್ರಿ ಬರ್ರಿ, ಟೊಮೆಟೊ 30 ರೂಪಾಯಿ ಕೆ ಜಿ. ಬನ್ನಿ ಬನ್ನಿ, ಟೊಮೆಟೊ. ಹೆಂಗೆ ಕೆ ಜಿ ಹೇಳು? ಅಕ್ಕೋರೆ 30 ರೂಪಾಯಿ ಕೆ ಜಿ. ಭಾರಿ ಹೇಳತಿ, 20 ರೂಪಾಯಿ ಮಾಡಿ ಕೊಡು. ಹೊಲದಾಗ ಬೆಳೆದಿರುವ ತಾಜಾ ಟೊಮೆಟೊ ಐತಿ. 30 ರೂಪಾಯಿ ಕೆ ಜಿ ಕೊಡ್ತೀನಿ, ಕಡಿಮೆ ಆಗಲ್ಲ. 20 ರೂಪಾಯಿ ಮಾಡಿ ಕೊಡು. ಮಳೆ ಬಂದೈತಿ, ಅದಕ್ಕೆ ಇವಾಗ ಎಲ್ಲ ಹೊಂಟೋಯ್ತು. ಮಳೆ ಜಾಸ್ತಿಯಾಗಿ ರೇಟು ಜಾಸ್ತಿ ಆಗಿಬಿಟ್ಟೈತಿ. ನಿನ್ನೆ ಎಲ್ಲ ಮಾರಿಕೊಂಡು ಬಂದೀನಿ. ಏನು ಎಲ್ಲರೂ ತಗೊಂಡ್ರು, ನೀವೇನು ಹಿಂಗೂ ಕಡಿಮೆ ಮಾಡು ಅಂತ ಹೇಳ್ತಾ ಇದ್ದೀರಾ? ಬೇಡಪ್ಪ, 20 ರೂಪಾಯಿ ಕೊಡೋದಾದರೆ ಕೊಡು, ಇಲ್ಲಾಂದರೆ ಬೇಡ. ಅಲ್ಲ, ನಿನ್ನೆ 20 ರೂಪಾಯಿ ಮಾಡಿ ಕೊಟ್ಟು ಇವತ್ತ್ಯಾಕ 30 ರೂಪಾಯಿ ಅಂತ ಇದೀಯಾ? ತಗೊಳ್ಳಿ ಅಕ್ಕ, ತಾಜಾ ಟೊಮೆಟೊ ಹಣ್ಣೈತಿ, ತಗೊಳ್ಳಿ. ಇಲ್ಲ 20 ರೂಪಾಯಿ ಮಾಡಿ ಕೊಡು. ಇಲ್ಲ ಬರಲ್ಲ. ಏನು ಎಲ್ಲದಕ್ಕೂ ಖರ್ಚು ಮಾಡಿ ತಗೋತೀರಾ, ಆದರೆ 30 ರೂಪಾಯಿ ಟೊಮೆಟೊ ಅಂದಿದ್ದಕ್ಕೆ ಇನ್ನೂ ಕಡಿಮೆ ಮಾಡು ಅಂತೀರಾ? ಹಾಗಲ್ಲ, ಮಳೆ ಬಂದು ಬೆಳೆಯಲ್ಲಿ ಎಲ್ಲ ನೀರು ನಿಂತ್ಕೊಂಡು ಬಿಟ್ಟಿದೆ, ಹಾಗಾಗಿ ಬೆಳೆ ಹೋಗಿದೆ, ಅದಕ್ಕೆ ರೇಟು ಜಾಸ್ತಿ ಆಗಿದೆ. ಹೋಗ್ಲಿ, 25 ರೂಪಾಯಿ ಆದರೂ ಮಾಡಿ ಕೊಡು. ಸರಿ ತಗೊಳ್ಳಿ, 25 ರೂಪಾಯಿ ಮಾಡಿ ಕೊಡ್ತೀನಿ. ಕೆ ಜಿ ಅಂತೆ 30 ರೂಪಾಯಿ ಕೆ ಜಿ ಅಂತೆ. 25 ರೂಪಾಯಿ ಕೆ ಜಿ ಮಾಡಿ ಕೊಡ್ತಾರಂತೆ ಸವಿತಕ್ಕ. ಬೇಕಾದರೆ ತಗೊಳ್ಳಿ. ಇಲ್ಲ ನನಗೆ ಬೇಡ. ಸವಿತಕ್ಕ ಮನೆಗೆ ಬಂದು ಕೊತ್ತಂಬರಿ ಕೊಡು, ಟೊಮೆಟೊ ಕೊಡು ಅಂತ ದಿನ ಒಂದು ಕೇಳ್ತಾ ಬರ್ತೀಯ. ಇವಾಗ ಮನೆ ಮುಂದೆ ಟೊಮೆಟೊ ಬಂದ್ರೂ ತಗೊಳ್ಳಲ್ಲ. ಏನೇ ಲಕ್ಷ್ಮಿ, ನಾನೇನು ಅದೇ ಮಾಡ್ತೀನ? ದಿನ ಕೊತ್ತಂಬರಿ ಕೇಳ್ತಾ ಬರ್ತೀನೇನು ನಿಮ್ಮ ಮನೆಗೆ? ಯಾವತ್ತಾದರೂ ಕೇಳಿದರೆ ಹೀಗೆ ಮಾತಾಡ್ತೀಯೇನೆ? ಇಲ್ಲ ಸವಿತಕ್ಕ, ದಿನ ಅಂದರೆ ಒಂದಿನ ಕೊತ್ತಂಬರಿ, ಮತ್ತೊಂದಿನ ಟೊಮೆಟೊ, ಬದನೆಕಾಯಿ, ಈರುಳ್ಳಿ, ದಿನ ಒಂದೊಂದು ಕೇಳ್ಕೊಂಡು ಬರ್ತೀಯ. ಅದಕ್ಕೆ ಇವತ್ತು ಟೊಮೆಟೊ ಬಂದೈತಿ ತಗೋ ಅಂತ ಹೇಳಿದ್ಳು ಲಕ್ಷ್ಮಿ. ನಮಗೂ 1 ಕೆಜಿ ಟೊಮೆಟೊ ಹಣ್ಣು ಕೊಡು ಅಂತೂ ಟೊಮೆಟೊ ಹಣ್ಣು ತಗೊಂಡ್ಲು ಸವಿತಕ್ಕ. ಇನ್ನು ಮುಂದೆ ಕೇಳಕ್ಕೂ ಬರಲ್ಲ, 1 ವಾರ. ಅಂತೂ ಸವಿತಾ, ಇವತ್ತು ಟೊಮೆಟೊ ಹಣ್ಣನ್ನು ತಗೊಂಡಿಯ. ಇಷ್ಟೊಂದು ಕಂಜೂಸ್ತಾನ ಮಾಡಿ ಏನು ಮಾಡ್ತೀಯಾ ಅಂತೀನಿ. ಅಂದ್ರೆ ನಾನೇನು ತರಕಾರಿ ಏನು ತಗೊಳ್ಳಲ್ಲ, ನಿಮ್ಮ ಮನೆಗೆ ಬಂದು ತಗೊಂಡು ಹೋಗ್ತೀನಿ ಅಂತ ಹೀಗೆ ಮಾತಾಡ್ತಾ ಇದ್ದೀರೇನು? ಯಾವತ್ತಾದರೂ ಬಂದರೆ ಹೀಗೆ ಎಲ್ಲರ ಮುಂದೆ ನನ್ನನ್ನು ಆಡ್ಕೋತೀರಾ? ಹಾಗಲ್ಲ ಸವಿತಕ್ಕ, ದಿನ ಒಂದು ಕೇಳ್ತಾ ಬರ್ತೀಯ, ಅದಕ್ಕೆ ಇವತ್ತು ಬಂದಿದ್ವಲ್ಲ ಹಾಗಾಗಿ ತಗೋ ಅಂತ ಹೇಳಿದೆ ಅಷ್ಟೇ. ಸರಿ, ನಾನಿನ್ನು ಹೋಗಿ ದುಡ್ಡು ತಗೊಂಡು ಬರ್ತೀನಿ. ಬೇಗ ಬನ್ನಿ. ನನಗೂ 1 ಕೆಜಿ ಕೊಡಪ್ಪ. ತಗೊಳ್ಳಿ ಅಕ್ಕ. ಲಕ್ಷ್ಮಿ, ಮನೆ ಹೋಗಿ ದುಡ್ಡು ತಗೊಂಡು ಬಾರಿ ಅತ್ತೆ. ತಗೊಳಪ್ಪ ದುಡ್ಡು. ಯಾಕೆ ಬಬಿತಾ, ನೀನು ತಗೊಳಲ್ವೇನೆ? ಇಲ್ಲ ರಂಗಕ್ಕ, ನಿನ್ನೆ ಮಾರ್ಕೆಟಿಂದ ತಂದಿದ್ದಾರೆ, ಅದಕ್ಕೆ ನನಗೆ ಬೇಡ. ಹೌದು, ಇವರು ಎಷ್ಟೊತ್ತಾಯಿತು ಟೊಮೆಟೊ ತೊಗೊಂಡು ಹೋಗಿ, ಇನ್ನು ನನಗೆ ವ್ಯಾಪಾರ ಐತಿ, ಬರಲೇ ಇಲ್ಲ ಇವರು. ಅವಳು ಬರಲ್ಲ, ಇವಾಗ ದುಡ್ಡು ತರ್ತೀನಿ ಅಂತ ಹೇಳಿ ಹಾಗೆ ಹೋಗ್ತಾಳೆ. ಅವ್ರ ಮನೆ ಎಲ್ಲಿದೆ ಹೇಳಿ ಅಕ್ಕ? ನೀನು ಅವ್ರ ಮನೆಗೆ ಹೋದರೂ ಕೊಡಲ್ಲ, ನಾನು ತಗೊಂಡಿಲ್ಲ ಅಂತ ಜಗಳಕ್ಕೆ ನಿಂತ್ಕೊಳ್ತಾಳೆ. ಬಿಡಕ್ಕ, ನಾನು ಇನ್ನೂ ಹೋಗ್ತೀನಿ. ಇನ್ನೇನು ಮಾಡೋದು, ಇಂಥ ಗಿರಾಕಿ ಸಿಕ್ಕರೆ ಮುಗೀತು. ಅಷ್ಟು ಕಂಜೂಸ್ತನ ಮಾಡಿ ಎಲ್ಲಿಡ್ತಾಳೋ ಏನೋ ಪಾಪ. ಅವರು ಅಷ್ಟೊಂದು ತಿರುಗಿ ವ್ಯಾಪಾರ ಮಾಡಕ್ಕೆ ಬರ್ತಾರ, ಅದಕ್ಕೂ ದುಡ್ಡು ಕೊಡಲ್ಲ ಇವಳು. ಈ ಸವಿತಕ್ಕಂದು ಜಿಪ್ಪುಣ್ತನ ಯಾವತ್ತು ಬಿಡ್ತಾರೋ ಏನೋ. ರಂಗಕ್ಕ, ಟೊಮೆಟೊ ವ್ಯಾಪಾರದವರು ಎಲ್ಲಿ ಹೋದರು? ಸವಿತಾ ಇಷ್ಟೊತ್ತು ನಿಂತ್ಕೊಂಡು ಇವಾಗ ತಾನೇ ಹೋದರು. ಎಷ್ಟೇ ತಡ ಮಾಡಿ ಬಂದೀಯ? ಏನು ಮಾಡಲಿ ಸವಿತಕ್ಕ, ಮನೆಯಲ್ಲಿ ದುಡ್ಡು ಎಲ್ಲಿಟ್ಟಿದ್ದ ಅಂತ ಹುಡುಕ್ತಾ ಇದ್ದೆ, ಸಿಗಲೇ ಇಲ್ಲ. ಇವಾಗ ಬಂದು ನೋಡು ಬಬಿತಾ, ಬೇಕಂತಾನೆ ದುಡ್ಡು ಕೊಡಬೇಕಾಗುತ್ತೆ ಅಂತ ತಡ ಮಾಡಿ ಬಂದು ಹೇಗೆ ಮಾತಾಡ್ತಾಳೆ ನೋಡು. ಹೌದು, ಸವಿತಕ್ಕಂತಾರ ನಮಗೂ ಬರಲ್ಲ. ಏನೇ ಟೊಮೆಟೊ ಹಣ್ಣು ಹಾಗೆ ತಗೊಂಡಿಯಲ್ಲ ಅಂತೂ. ಅಯ್ಯೋ, ನಾನೇನು ಮಾಡಲಿ ಸವಿತಕ್ಕ, ಅವನಿಗೆ ನಾನು ನಿಂತ್ಕೊ ಅಂತಾನೆ ಹೇಳಿದೆ, ಅವನು ಹೋದರೆ ನಾನೇನು ಮಾಡಲಿ? ಆಯ್ತು ತಗೋ, ನೀನು ಯಾವಾಗಲೂ ಹೀಗೆ ಮಾಡ್ತೀಯ. ಸರಿ, ಇನ್ಮೇಲಾದರೂ ಹಾಗೆ ಮಾಡಬೇಡ. ಸರಿ